ಸರ್, ಈಗ ನಾಳೆ ಸಿನಿಮಾ ತೆರೆ ಕಾಣ್ತಾ ಇದ್ದೀವಿ. ಅಭಿಮಾನಿಗಳು ಅದ್ರ ಜೊತೆಗೆ ಇವತ್ತು ಸ್ಕ್ರೀನ್ ಪೂಜೆ ಮಾಡಿರೋದು ರೆಗ್ಯುಲರ್ ನಾಳೆ ಬೆಳಿಗ್ಗೆ ಶೋ ಅಂದರೆ ನಮಗೆ ದೇವಸ್ಥಾನ ಇದ್ದಂಗೆ ಅದಕ್ಕೊಂದು ಪೂಜೆ ಮಾಡಿ ಭಕ್ತಿಯಿಂದ ನಮಗೆ ಕೇಳ್ಕೊತಾ ಇದ್ದೀವಿ. ನಮಗೆಲ್ಲ ಕಾಪಾಡೋಣ ಅಣ್ಣ. ಸ್ಪೆಷಲಿ ಸ್ಕ್ರೀನ್ಗಿಂತ ಮುಂಚೆ ಅಣ್ಣನ ದೇವಸ್ಥಾನ ಹೋಗಿದ್ವಿ. ಅಲ್ಲಿನ ವೈಬ್ರೇಷನ್ ಕರೆಕ್ಟ್ ಆಗಿತ್ತು. ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ವಿ. ಆ ಶಕ್ತಿ ದೇವತೆಯ ಒಂದು ಶಕ್ತಿ ಹೇಗೆ ಪಾಸ್ ಆಗಿದೆ ಜೀವನ ಮೇಲೆ ಅಣ್ಣ ಸ್ಕ್ರೀನ್ ಮೇಲೆ ಪಾಸ್ ಆಗಿಬಿಟ್ರೆ ಎಲ್ಲರೂ ಬಂದು ನೋಡೋದು ನಾವು ಕಾಪಾಡೋದಷ್ಟೇ ಸಾಕು. ನೀನು ಬೇಡ. ಕಂಟೆಂಟು ಅದರದೇ ಆದಂಥ ಸ್ಟೈಲಲ್ಲಿ ವೈರಲ್ ಆಗಿದೆ. ಸಿನಿಮಾ ನಾಳೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಥಿಯೇಟರ್ಗಳ ಸಂಖ್ಯೆ ದೊಡ್ಡ ಮಟ್ಟಕ್ಕೆ ರೀಚ್ ಆಗಿದೆ. ಇದಕ್ಕೆ ಜನರಿಗೆ ಸಿಗುವಂಥ ರೆಸ್ಪಾನ್ಸ್ ಬಗ್ಗೆ ವಿಜಯದ ಥರ ನೋಡ್ತಾ ಇರೋಂಥ ಒಂದು ಅದು ನಾಳೆ ಗೊತ್ತಾಗುತ್ತೆ. ನಮಗೆ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀವಿ ಈ ತಂಡ ಎಲ್ಲರೂ, ಪ್ರತಿಯೊಬ್ಬರು ಪಾಪ ಈ ಮಕ್ಕಳು ಸಮೇತ ಏನೋ ಒಂದು ವಿಷಯನ ಹೇಳೋದಕ್ಕೆ ಅಂತ ಎಲ್ಲರೂ ಕಷ್ಟಪಟ್ಟಿದ್ದೀವಿ. ನಾಳೆ ಒಳ್ಳೆಯದಾಗಿ ಆಗುತ್ತೆ. ಆಮೇಲೆ ಸ್ಕ್ರೀನ್ ಪೂಜೆ ಆದಮೇಲೆ ನಿಮ್ಮ ಸಿನಿಮಾದಲ್ಲಿ ಹಾಕ್ಕೊಂತ ಎಲ್ಲ ಹುಡುಗರು ಹೇಳಿದ್ರಿ ಇವರೆಲ್ಲರಿಗೂ ದೊಡ್ಡ ಭವಿಷ್ಯ ಆಗಬೇಕು ಅಂದರೆ ಅದರಲ್ಲಿ ಏನೋ ಪ್ರೀತಿ ಇತ್ತು. ಭೀಮಾ ಮೇಲಿನ ಪ್ರೀತಿ, ಮಕ್ಕಳ ಮೇಲಿನ ಪ್ರೀತಿ ಎಲ್ಲರೂ ಒಂದೊಂದು ಸಿನಿಮಾಗಳು ಮಾಡ್ತಾ ತುಂಬ ಒಳ್ಳೆ ಕ್ಷೇತ್ರ ಆಯಿತು. ಸ್ವಲ್ಪ ಶಿಸ್ತಾಗಿದ್ದರೆ ಚೆನ್ನಾಗಿ ಬೆಳೀಬೋದು ಆಸೆ. ಸೊ ಹಾಗಾಗಿ ಎಲ್ರಿಗೂ ಒಂದು ಬದುಕಾಗಿದೆ. ಎಲ್ಲ ಏನೋ ಮಾಡಿ ನಾಳೆ ಆ್ಯಕ್ಚುಲಿ ಬಂದರೆ ಹೊಸ ನಿರ್ದೇಶಕರು ಯಾರನ್ನ ಬಂದರೆ, ನಿರ್ದೇಶಕರು ಬಂದರೆ ಅವ್ರು ಮಾಡಿರೋ ಕಥೆಗಳೆಲ್ಲ ಆಯ್ಕೆ ಆಗೋಕ್ಕೆ ಎಷ್ಟೊಂದು ಜನ ಆರ್ಟಿಸ್ಟಿದ್ದಾರೆ. ನಾಳೆ ಇದು ಕರ್ತವ್ಯ ಬಿಟ್ ಮಾಡ್ಬೋದು. ಅಂದರೆ ಒಂದು ಪ್ರೊಫೈಲ್ ಥರ ನಾಳೆ ಆರ್ಟಿಸ್ಟ್ಗಳಿಗೆ ಒಂದಷ್ಟು ಚೆನ್ನಾಗಿ ಹೊಸಬರಿಗೆ ಒಬ್ಬೊಬ್ಬರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡೋದ್ರಿಂದ ಅವ್ರಿಗೆ ಬೇಕಾಗಿರೋ ಆರ್ಟಿಸ್ಟ್ಗಳು ಸಿಗ್ಬೋದು. ನಾಳೆ ನಂದು ಅದೇ ಬೈಕೆ ಕೇಳ್ಕೊತೀನಿ ದೇವ್ರನ್ನ. ಆಮೇಲೆ ಇಂಡಸ್ಟ್ರಿಯ ತುಂಬ ಜನ ಮತ್ತು ಸಿನಿಮಾಗಳು ಅಂದರೆ ಜನ ಮಾತಾಡುವಂಥದ್ದು ಶ್ರಾವಣ ಶುರು ಆಗ್ತದೆ ಫಸ್ಟು ಸ್ಕ್ರೀನಲ್ಲಿ ಬರ್ತಾ ಇರೋದು ನಮ್ಮ ಭೀಮ ಅನ್ನೋಂಥ ಮಾತು ಶುರುವಾಗಿದೆ. ನಮ್ಮ ಅನ್ನೋಂಥದ್ರಲ್ಲಿ ಏನೋ ಒಂದು ಕಾಳಜಿ ಇದೆ. ಹೌದು, ಇದಕ್ಕೆ ನಿಮ್ಮ ರಿಯಾಕ್ಷನ್? ಖುಷಿ ಆಗ್ತದಪ್ಪ. ನಾನು ಸಿನಿಮಾ ಆಮೇಲೆ ಇಡೀ ಇಂಡಸ್ಟ್ರಿ ನಿಂತಿದೆ ಮತ್ತು ಎಲ್ಲರೂ ಹೇಳ್ತಾ ಇದ್ದಾರೆ. ಹಾಗಾಗಿ ಆಯಿತು, ನಿಮ್ಮ ಭೀಮನಿಗೆ ಬಲ ಕೊಡೋರು ನೀವೇ ಬಲ ಕೊಟ್ಟು ಶಕ್ತಿ ಕೊಟ್ಟು ಆಶೀರ್ವಾದ ಮಾಡಿ ಮುಂದೆ ಇಡ್ಕೊಂಡು. ಆಮೇಲಾಗಿ ಭೀಮನಿಗೆ ಪ್ರತಿಯೊಂದು ಸಿನಿಮಾ ತಂಡ ಕೂಡ ಇವತ್ತು ನೀವು ರಾಯಲ್ ಟೀಮನ್ನು ಮಾತಾಡ್ತಿದ್ದಂದರೆ ಅಂದರೆ ಪ್ರತಿಯೊಬ್ಬರು ನಮ್ಮ ವಿಜಿ, ನಮ್ಮ ಸಲಗ, ನಮ್ಮ ಭೀಮ ಗೆಲ್ಲಬೇಕು ಅಂತ ತುಂಬ ಒಳ್ಳೆ ಮಟ್ಟದಲ್ಲಿ ಬಂದಿದ್ದಾರೆ. ಈ ಥರದ ರಿಯಾಕ್ಷನ್ಗೆ ಖುಷಿ ಅಲ್ಲಪ್ಪ, ಒಳ್ಳೆ ಬೆಳವಣಿಗೆ. ಯಾವಾಗಲೂ ನಾವೆಲ್ಲ ಒಂದು ಇಂಡಸ್ಟ್ರಿ. ಸೊ ಹಂಗಾಗಿ ಎಲ್ಲ ಒಂದಾಗಿ ಒಬ್ಬರು ಸಿನಿಮಾ ಒಬ್ಬರು ಮಾಡಿದಾಗ ಒಬ್ಬೊಬ್ಬ ಆರ್ಟಿಸ್ಟು ಕೂತು ಒಂದು ಸಿನಿಮಾಗೆ ಪ್ರಮೋಟ್ ಮಾಡಿ ಹೆಲ್ಪ್ ಮಾಡಿಬಿಟ್ರೆ ತುಂಬ ಚೆನ್ನಾಗಾಗುತ್ತೆ. ಒಂದು ಒಗ್ಗಟ್ಟು ತೋರಿಸ್ದಂಗೆ ಆಗುತ್ತೆ. ಆ ಒಗ್ಗಟ್ಟು ಯಾವತ್ತೂ ತುಂಬ ಚೆನ್ನಾಗುತ್ತೆ. ಸರ್, ಸಾಮಾನ್ಯವಾಗಿ ಫಸ್ಟ್ ಡೇ ವಿಶ್ವ ಬರ್ತಾರೆ, ಎಲ್ಲ ಹಿಂದೆನೇ ಬಂದಿವೆ ನಾನು ನಾಳೆ ಬೆಳಿಗ್ಗೆ ಬರೋಕ್ಕಾಗಲ್ಲ. ಇವತ್ತು ಬಂದು ಪೂಜೆ ಮಾಡಿದ್ದಕ್ಕೆ ಏನಾದರೂ ಪರ್ಟಿಕ್ಯುಲರ್ ರೀಸನ್ ಇದೆಯಾ? ಅದೇ ಇಲ್ಲ ಅಂದರೆ ಪ್ರತಿ ಸರಿ ಸಿನಿಮಾಗೆ ಹಿಂಗೆ ಮಾಡ್ತೀನಿ. ನಾನು ಡೈರೆಕ್ಟ್ರು ಯಾವಾಗ ಸಂಘ ಮಾಡುವಾಗ ಹಿಂಗೆ ಮಾಡಿದ್ದೆ, ಇವತ್ತು ಹಂಗೆ ಮಾಡ್ತಿದ್ದೀನಿ. ನಾಳೆ ಬೆಳಿಗ್ಗೆ ನಾನು ಮಾನ್ಯ ಶೋಗೆ ಅದೇ ಫ್ಯಾನ್ಸ್ ಎಲ್ಲ ನೀವು ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಅಲ್ಲ, ಅದನ್ನು ಹೇಳಂಗಿಲ್ಲ ಇಲ್ಲ ಅಂತ ಹೇಳ್ತೀನಿ. ನಾನು ಬರ್ತೀನಿ ನಾಳೆ ಬಂದು ಯಾರಿಗೂ ಗೊತ್ತಾದ್ದು ಹೊರಗಡೆ ಕೂತಿರ್ತೀನಿ. 5 ಗಂಟೆ ಬೆಳಿಗ್ಗೆ ಅವರೇ ಬರ್ಬೋದು, ಯಾರು ಗೊತ್ತು. ಬಟ್ ಇಲ್ಲಿ ಇನ್ನೊಂದು ಪ್ಲಸ್ ಅಂದ್ರೆ ನಿಮ್ಮ ಜೊತೆ ಇದ್ದಂಥ ಪ್ರತಿಯೊಬ್ಬರ ಮುಖದಲ್ಲೂ ದ ಸೇಮ್ ಎನರ್ಜಿ, ವಿಜಿ ಈಸ್ ಹ್ಯಾವಿಂಗ್ ದ ಸೇಮ್ ಥಿಂಗ್ಸ್. ಎಲ್ಲ ಬೊಂಬಾಟ್ ಶಕ್ತಿಗಳು ಹೆಂಗೆ ಹೇಳ್ತಿದ್ದಾರೆ, ಅವರೇ ಎನರ್ಜಿ ನಮಗೆ, ಅವರೇ ಎನರ್ಜಿ. ಸರ್, ರಿಷಬ್ ಶೆಟ್ಟಿ ಮತ್ತು ರವಿಶಂಕರ್ ಗೌಡರು ನಿನ್ನೆ ವಿಶ್ ಮಾಡಿದ್ದಾರೆ ನಮ್ಮ ಸಿನಿಮಾಗೆ ಹರಿಸಿದಂಥ ಎಲ್ಲ ಕಲಾವಿದರಿಗೂ ತುಂಬ ಥ್ಯಾಂಕ್ಸ್. ಈ ಟೈಮಲ್ಲಿ ಪಾಪ ನಮ್ಮನ್ನು ಹರಿಸಿದ್ದಾರೆ. ಖಂಡಿತವಾಗ್ಲೂ ಖುಷಿಯಾಗಿದೆ. ನಿಮ್ಮ ಗಣೇಶ್ ಅವರ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಇದೇ ಥರ ನಾವು ಸ್ಯಾಂಡಲ್ವುಡ್ನ ಸ್ಟಾರ್ ನಟರನ್ನು ನೋಡಬೇಕು ಅನ್ನೋಂಥ ಅಭಿಲಾಷೆ ವ್ಯಕ್ತಪಡಿಸ್ತಾರೆ ಸರ್. ಅದೇ ಖುಷಿ ಅದು ಎಲ್ಲರೂ ಒಟ್ಟಾಗಬೇಕಷ್ಟೇ. ಎಲ್ಲ ಒಂದಾಗಿ ಒಟ್ಟಾಗಿ ಸಿನಿಮಾಗಳಿರ್ತಾವೆ, ಜಾಲಿಯಾಗಿ ತಮಾಷೆ ಇಂಟರ್ವ್ಯೂ ಮಾಡ್ಕೊಂಡು ಅಲ್ಲಿ ಒಂದು ಯೂನಿಟಿ ತೋರಿಸ್ತಾರೆ. ಲಾಸ್ಟಲ್ಲಿ ಒಂದು ಡೈಲಾಗ್ ಹೇಳಿ, ತುಂಬ ದೃಷ್ಟಿಯಾಗಿದೆ ಅಂತ. ಯಾವ ಥರ ತುಂಬ ಮಕ್ಕಳು ಆ್ಯಕ್ಟ್ ಮಾಡಿದಾರಲ್ಲ, ಸೊ ನನಗೆ ತುಂಬ ದೃಷ್ಟಿಯಾಗಿದೆ. ಟ್ರೈಲರ್ ನೋಡಿ ದೃಷ್ಟಿಯಾಗಿದೆ, ಸಾಂಗ್ ಬಂದು ತುಂಬ ದೃಷ್ಟಿಯಾಗಿದೆ.
ಇವ್ರ ಬೇರೆ 100 ರೂಪಾಯಿ ಇವ್ರಂಥರ ದೃಷ್ಟಿ ಆಗಿದೆ. ಸೊ ಅದಕ್ಕೆ ಆ ದೃಷ್ಟಿ ಡ್ರ್ಯಾಗನ್ ಮಂಜು ಎತ್ತು ಹೊಡೆದ್ರೂ ಆ ಡ್ರ್ಯಾಗನ್ ಮಂಜು ಸೈಜ್ಗೆ ಅದು ಸುಮ್ಮನೆ ಪಟಕ್ಕಂತ ಈಗ ಅನ್ಕೊತಾ ಇದ್ರು. ಅದ್ರ ದೃಷ್ಟಿ ಆಗಿರ್ಬೇಡಪ್ಪ ಅಂದರೆ ಅದೇ ದೃಷ್ಟಿ. ನಾಳೆ ಬೆಳಗ್ಗೆಯಿಂದ ಒಳ್ಳೆ ದೃಷ್ಟಿ ಬೀಳುತ್ತೆ. ಸೊ ಎಲ್ಲ ಬೆಳಕಾಗುತ್ತೆ.